ಅಂತಹ ಒಂದು ಆರಾಧನೆ. ಹಾಗಾಗಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು, ಒಂದು ಅತ್ಯಂತ ಅದ್ಭುತವಾದಂತಹ ಸ್ತೋತ್ರವನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ. ಅನೇಕ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಭುಜಂಗ ವೃತ್ತದಲ್ಲಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅನ್ನುವಂತಹ ಒಂದು ಅದ್ಭುತವಾದ ಸ್ತೋತ್ರವನ್ನು ಶಂಕರ ಭಗವತ್ಪಾದಾಚಾರ್ಯರು ಬರೆದಿದ್ದಾರೆ. ಅದರೊಳಗೆ ಅತ್ಯಂತ ಅದ್ಭುತವಾದಂಥ ಒಂದೊಂದು ಶ್ಲೋಕವೂ ಸಹ ಅತ್ಯಂತ ಅದ್ಭುತವಾಗಿರುತ್ತೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಸಾನ್ನಿಧ್ಯವನ್ನೂ ಸಹ ಅವರು ಕೆಲವು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ಅದರಲ್ಲಿ ಅವರು ಹೇಳುವಂತಹ ಒಂದು ಶ್ಲೋಕ ಏನು ಅಂತ ಕೇಳಿದರೆ, ದೃಶಿಸ್ಕಂದಮೂರ್ತಿ ಶ್ರುತೌ ಸ್ಕಂದಕೀರ್ತಿ ಮುಖೇ ಮೇ ಪವಿತ್ರಂ ಸದಾ ತಚ್ಚರಿತ್ರಂ ಕರೇ ತಸ್ಯ ಕೃತ್ಯಂ ವಪುಸ್ತಸ್ಯ ಭೃತ್ಯಂ ಗುಹೇ ಸಂತುಲೀನಾ ಮಮಾಶೇಷ ಭಾವಾಹ ಅಂತ ಒಂದು ಶ್ಲೋಕ ಇದೆ. ಏನಿದರ ಅರ್ಥ ಅಂತಂದರೆ, ದೃಶಿಸ್ಕಂದಮೂರ್ತಿ, ಸದಾಕಾಲ ನನ್ನ ಕಣ್ಣುಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವೇ ಆಗ್ತಾ ಇರಲಿ. ಸುಮ್ಮನೆ ವ್ಯರ್ಥವಾದದ್ದನ್ನೆಲ್ಲ ನೋಡುವುದಕ್ಕಿಂತ ಆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವೇ, ಆ ಸುಂದರವಾದಂತಹ ರೂಪದ ದರ್ಶನವೇ ನನಗೆ ಸದಾಕಾಲ ಆಗ್ತಾ ಇರಲಿ. ದೃಶಿಸ್ಕಂದ ಮೂರ್ತಿ, ಶ್ರುತೌ ಸ್ಕಂದ ಕೀರ್ತಿ. ಶ್ರುತಿ ಅಂತಂದರೆ ಕಿವಿ ಅಂತ ಅರ್ಥ. ನನ್ನ ಕಿವಿಗಳಿಂದ ವ್ಯರ್ಥವಾದಂತಹ ಅಸಂಬದ್ಧವಾದಂತಹ ವಿಚಾರಗಳನ್ನು ಕೇಳುವುದಲ್ಲದೆ ಸದಾಕಾಲ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕೀರ್ತಿ, ಅತ್ಯಂತ ಅಲೌಕಿಕವಾದ ಅದ್ಭುತವಾದಂತಹ ಒಂದು ಕೀರ್ತಿ ಏನಿದೆಯೋ ಆ ಕೀರ್ತಿಯನ್ನು ಸದಾಕಾಲ ಶ್ರವಣ ಮಾಡುವಂತೆ ಆಗಲಿ ಅನ್ನುವುದು ಅದರ ಅರ್ಥ. ಶ್ರುತೌ ಸ್ಕಂದ ಕೀರ್ತಿ ಮತ್ತು ಮುಖೇ ಮೇ ಪವಿತ್ರಂ ಸದಾ ತಚ್ಚರಿತ್ರಂ. ನನ್ನ ಮುಖದಿಂದ ಸುಮ್ಮನೆ ವ್ಯರ್ಥವಾದಂತಹ ಲೌಕಿಕವಾದಂತಹ ರಾಜಕೀಯಗಳು, ಈ ಥರದ್ದು ನಮಗೇನು ಉಪಯೋಗ ಇಲ್ಲದೆ ಇರುವಂತಹ ವಿಚಾರಗಳ ಬಗ್ಗೆ ಮಾತಾಡುವುದಲ್ಲದೆ ಸದಾಕಾಲ ನಮ್ಮ ನಾಲಿಗೆಯನ್ನು ಅತ್ಯಂತ ಪವಿತ್ರವಾಗಿಸುವಂತಹ ಆ ಭಗವಂತನ ಚರಿತ್ರೆಯೇ ಸದಾಕಾಲ ನನ್ನ ಬಾಯಲ್ಲಿ ಬರಲಿ. ನನ್ನ ನಾಲಿಗೆಯಿಂದ ಆ ಚರಿತ್ರೆಯನ್ನೇ ಸದಾಕಾಲ ಹೇಳುವಂತೆ ಆಗಲಿ. ಮುಖೇ ಮೇ ಪವಿತ್ರಂ ಸದಾ ತಚ್ಚರಿತ್ರಂ. ಹಾಗೂ ಕರೇ ತಸ್ಯ ಕೃತ್ಯಂ, ನನ್ನ ಕೈಗಳಿಂದ ಸದಾಕಾಲ ಸ್ವಾಮಿಯ ಒಂದು ಸೇವೆಯನ್ನು ಮಾಡುವಂತೆ ಆಗಬೇಕು. ಕೈಗಳಿಂದ ನಾನು ಮಾಡುವಂತಹ ಕೆಲಸಗಳೆಲ್ಲ ಭಗವಂತನ ಸೇವಾರೂಪವಂತಹ ಕಾರ್ಯಗಳೇ ನನ್ನ ಕೈಯಿಂದ ಆಗಲಿ. ಕರೇ ತಸ್ಯ ಕೃತ್ಯಂ ವಪುಸ್ತಸ್ಯ ಭೃತ್ಯಂ. ವಪುಹು ಅಂತಂದರೆ ಶರೀರ. ನನ್ನ ಇಡೀ ಶರೀರವೇ ಆ ಸ್ವಾಮಿಯ ದಾಸ್ಯದಲ್ಲಿ, ಅಂದರೆ ಸ್ವಾಮಿಗೆ ಒಂದು ದಾಸನಾಗಿ ನಾನು ಆ ಭಗವಂತನ ಸೇವೆಯನ್ನು ಮಾಡುವಂತೆ ಆಗಲಿ. ಅಂದರೆ ಸದಾಕಾಲ ಸಂಪೂರ್ಣವಾಗಿ ಈ ಒಂದು ಶರೀರವೇ ಭಗವಂತನ ಸೇವೆಗಾಗಿ ವಿನಿಯೋಗವಾಗಲಿ. ವಪುಸ್ತಸ್ಯ ಭೃತ್ಯಂ, ಬರೀ ಶರೀರ ಒಂದು ಮಾತ್ರ ಅಲ್ಲ, ಗುಹೇ ಸಂತುಲೀನ ಮಮ ಅಶೇಷ ಭಾವ. ಬರೀ ಶರೀರ ಒಂದು ಮಾತ್ರ ಅಲ್ಲ, ನನ್ನ ಬಾಯಿ ಮಾತ್ರ ಅಲ್ಲ, ನನ್ನ ಮನಸ್ಸಿನಲ್ಲೂ ಸಹ ಸದಾಕಾಲ ಭಗವತ್ ಚಿಂತನೆಯೇ ಆಗ್ತಾ ಇಲ್ಲಿ. ಗುಹೇ ಸಂತುಲೀನಾ ಮಮ ಅಶೇಷ ಭಾವ, ನನ್ನ ಎಲ್ಲ ಭಾವನೆಗಳು ಆ ಸ್ವಾಮಿಯನ್ನು ಕುರಿತು ಆಗಲಿ ಅನ್ನುವುದು ಈ ಒಂದು ಶ್ಲೋಕದಲ್ಲಿರತಕ್ಕಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಪ್ರಾರ್ಥನೆ. ಇಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಶ್ಲೋಕವನ್ನು ಅಲ್ಲಿ ಎಲ್ಲ ಶ್ಲೋಕಗಳು ಅತ್ಯಂತ ಅದ್ಭುತವಾಗಿವೆ. ಅದರೊಳಗೆ ಇದು ಒಂದು ಶ್ಲೋಕವಾಗಿದೆ. ಈ ರೀತಿಯಾಗಿ ಆ ಸ್ವಾಮಿಯ ಒಂದು ಸೇವೆಯು ಸದಾಕಾಲ ನನ್ನಿಂದ ಆಗಲಿ ಎಂಬುದಾಗಿ ಆ ಒಂದು ಅದ್ಭುತವಾದ ಶ್ಲೋಕವನ್ನು ಶಂಕರರು ರಚನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಅತ್ಯಂತ ಅದ್ಭುತವಾದಂತಹ ಶ್ಲೋಕ, ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ ಅಂತ ಪ್ರಸಿದ್ಧಿ. 6 ಮುಖಗಳಿವೆ ಸುಬ್ರಹ್ಮಣ್ಯ ಸ್ವಾಮಿಗೆ, ಹಾಗಾಗಿ ಷಣ್ಮುಖ ಸ್ವಾಮಿ ಅಂತ ನಾವು ಹೇಳೋದು. ಈ 6 ಮುಖಗಳಿಗೆ ಶಂಕರರು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಒಂದು ವಿಚಾರ ಹೇಳ್ತಾರೆ. ಏನಂತಂದರೆ, ಈ 6 ಮುಖಗಳು ತುಂಬ ಸುಂದರವಾಗಿವೆ. ಈ ಮುಖಗಳನ್ನು ವರ್ಣನೆ ಮಾಡಬೇಕಾಗಿದೆ. ಲೋಕದಲ್ಲಿ ಸಾಮಾನ್ಯವಾಗಿ ಕವಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಯಾವುದಾದ್ರೂ ಒಂದು ವಸ್ತುವನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ಉಪಮಾನ ತಗೊಳ್ತಾರೆ. ಅವರವರು ಒಂದು ಒಳ್ಳೆ ಉಪಮಾನಗಳನ್ನೆಲ್ಲ ಹೇಳ್ತಾರೆ, ಇದು ಅದರ ಹಾಗಿದೆ ಅಂತ. ಆ ಉಪಮಾನಗಳನ್ನು ನೋಡುವುದರ ಮೂಲಕ ಆಯಾ ಪದಾರ್ಥಗಳನ್ನು ನಾವು ತಿಳ್ಕೊಳ್ಳುವಾಗ ಅದು ಬಹಳ ಆನಂದವಾಗುತ್ತೆ ಮನಸ್ಸಿಗೆ. ಒಂದು ಅಲೌಕಿಕವಾದಂತಹ ಆನಂದ ಕಾವ್ಯಗಳಲ್ಲಿ, ಕವಿತೆಗಳಲ್ಲೆಲ್ಲ ಒಂದು ಉಪಮಾನದ ಮೂಲಕ ಒಂದು ವಸ್ತುವನ್ನು ತಿಳ್ಕೊಳ್ಳುವ ಹೊತ್ತಿಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ, ತುಂಬ ಆನಂದ ಆಗುತ್ತೆ. ಅದಕ್ಕೆ ಉಪಮಾ ಕಾಳಿದಾಸಸ್ಯ ಅಂತ ಹೇಳೋದು. ಅಂದರೆ ಕಾಳಿದಾಸನು ಕೊಡುವಂತಹ ಎಲ್ಲ ಕವಿಗಳಲ್ಲೂ ಸಹ ಎಲ್ಲ ಕವಿಗಳು ಉಪಮಾನಗಳನ್ನು ಕೊಡ್ತಿರ್ತಾರೆ. ಆದರೆ ಆ ಎಲ್ಲ ಕವಿಗಳಲ್ಲೂ ಕಾಳಿದಾಸ ಕೊಡುವಂತಹ ಉಪಮಾನ ಅಂತಂದರೆ ಅದು ಅತ್ಯಂತ ಅದ್ವಿತೀಯವಾದಂತಹ ಉಪಮಾನವಾಗಿರುತ್ತೆ. ಹಾಗಾಗಿ ಅದರೊಳಗೆ ಕಾಳಿದಾಸ ಕವಿಗೆ ಒಂದು ವಿಶೇಷವಂತಹ ಹೆಸರಿದೆ ಉಪಮಾನಗಳನ್ನು ಕೊಡುವುದರಲ್ಲಿ. ಇಲ್ಲಿ ಶಂಕರರು ಈ ಒಂದು ಶ್ಲೋಕವನ್ನು ಬರೆಯುತ್ತಾ ಯೋಚನೆ ಮಾಡಿದ್ದಾರೆ. ಈ 6 ಮುಖಗಳಿಗೆ ಯಾವುದನ್ನು ಉಪಮಾನವಾಗಿ ಕೊಡಬಹುದು? ಉಪಮಾನದ ಮೂಲಕ ವರ್ಣನೆ ಮಾಡಬೇಕಾಗಿದೆ, ಆದರೆ ಯಾವುದನ್ನು ಉಪಮಾನವಾಗಿ ಕೊಡಬಹುದು ಅಂತ ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ ಒಂದು ಮಾತನ್ನು ಹೇಳ್ತಾರೆ.
ಎಲ್ಲ ಕಡೆ ನೋಡಿದ್ದಾರೆ, ಲೋಕದಲ್ಲಿ ಯಾವುದು ಉಪಮಾನಕ್ಕೆ ಸಿಗಲಿಲ್ಲ. ಕೊನೆಗೆ ಯೋಚನೆ ಮಾಡಿ ಒಂದು ಮಾತು ಹೇಳಿದರು, ನಮಗೆ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರುವಂತಹ ವಸ್ತುಗಳಲ್ಲಂತೂ ಯಾವ ಉಪಮಾನ ಸಿಗಲಿಲ್ಲ. ಆದರೆ ಒಂದು ವೇಳೆ ಹೀಗೇನಾದರೂ ಲೋಕದಲ್ಲಿ ಬರುವುದಾದರೆ ಅದನ್ನು ನಿನಗೆ ಉಪಮಾನವಾಗಿ ನಾನು ಕೊಡ್ಬೋದು ಅಂತ ಹೇಳ್ತಾರೆ. ಈಗ ಸಿಗುವಂತಹ ವಸ್ತುಗಳಲ್ಲಿ ಯಾವುದು ಉಪಮಾನ ಇಲ್ಲ. ಆದರೆ ಒಂದು ವೇಳೆ ಈ ಥರ ಒಂದು ಸ್ಥಿತಿ ಏನಾದರೂ ಬಂದರೆ, ಈ ಥರ ಒಂದು ವಸ್ತು ಏನಾದರೂ ಇದ್ದರೆ ಅದನ್ನು ನಾನು ನಿನಗೆ ಉಪಮಾನವಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಏನದು, ಯಾವ ಥರ ಸ್ಥಿತಿ ಬರಬೇಕು, ಹೇಗಿರಬೇಕು ಅಂತ ಕೇಳಿದರೆ ಅದಕ್ಕೆ ಅವರು ಹೇಳಿದಂತಹ ಮಾತು, ಸದಾ ಶಾರದಾಹ ಷಣ್ಮೃಗಾಂಕ ಯದಿ ಸ್ಯುಃ ಸಮುದ್ಯಂತ ಏವ ಸ್ಥಿತಾಶ್ಚೇತ್ ಸಮಂತಾತ್ ಸದಾ ಪೂರ್ಣಬಿಂಬಾಃ ಕಲಂಕೈಶ್ಚ ಹೀನಾಃ ತದಾ ತ್ವನ್ಮುಖಾನಾಂ ಬ್ರುವೇ ಸ್ಕಂದ ಸಾಮ್ಯಂ ಅಂತ ಹೇಳ್ತಾರೆ. ಅಂದರೆ ಏನಿದರ ಅರ್ಥ ಅಂತ ಕೇಳಿದರೆ, ಆ ಶರದೃತುವಿನಲ್ಲಿ ಇರತಕ್ಕಂತಹ ಚಂದ್ರಬಿಂಬ ತುಂಬ ಸುಂದರವಾಗಿರುತ್ತೆ. ಬೇರೆ ಸಮಯಕ್ಕಿಂತಲೂ ಆ ಶರದೃತುವಿನ ಆ ಒಂದು ಚಂದ್ರಬಿಂಬ ತುಂಬ ಉತ್ಕೃಷ್ಟವಾಗಿರುತ್ತೆ. ಅಂತಹ ಒಂದು ಚಂದ್ರಬಿಂಬ ಅಲ್ಲ, 6 ಚಂದ್ರಬಿಂಬಗಳು ಸದಾ ಶಾರದಾಹ, ಆ ಶರದೃತುವಿನಲ್ಲಿ ನಾವು ನೋಡುವಂತಹ ಚಂದ್ರಬಿಂಬಗಳು ಒಂದಲ್ಲ 6 ಇರಬೇಕು. ಷಣ್ಮೃಗಾಂಕಾಹ ಯದಿ ಸ್ಯುಃ, ಯದಿ ಒಂದು ವೇಳೆ ಇದ್ದರೆ, ಆಕಾಶದಲ್ಲಿ ಏಕಕಾಲದಲ್ಲಿ ಆ ಶರದೃತುವಿನ 6 ಚಂದ್ರಬಿಂಬಗಳು ಒಟ್ಟಿಗೆ ನಮಗೇನಾದರೂ ಕಾಣಿಸ್ಕೊಂಡ್ರೆ, ಆದರೆ ಮಾಮೂಲಿ ಲೋಕದಲ್ಲಿ ನಾವು ನೋಡುವಂಥ ಚಂದ್ರಬಿಂಬ ಥರ ಅಲ್ಲ. ಹೀಗಾಗಿಬಿಟ್ರೆ ಮತ್ತೆ ಅದರೊಳಗೆ ಕೆಲವು ಸಮಸ್ಯೆಗಳಿವೆ. ಯಾಕೆ, ನಾವು ಲೋಕದಲ್ಲಿ ನೋಡುವಂಥ ಚಂದ್ರಬಿಂಬಕ್ಕೆ ಉದಯಾಸ್ತಮಯಗಳಿವೆ. ಒಂದು ಸಲ ಉದಯ ಆಗುತ್ತೆ, ಒಂದು ಸಲ ಅಸ್ತಮಯ ಆಗುತ್ತೆ. ಆದರೆ ಭಗವಂತನ ಮುಖಕ್ಕೆ ಉದಯಾಸ್ತಮಯಗಳಿಲ್ಲ, ಅದು ಸದಾಕಾಲ ಚೆನ್ನಾಗಿರುತ್ತೆ. ಅದೇ ಸಮುದ್ಯಂತ ಏವ ಸ್ಥಿತಾಶ್ಚೇತ್ ಸಮಂತಾತ್, ಸದಾಕಾಲ ಉದಯಿಸ್ತಾ ಇರತಕ್ಕಂತಹ ಬಿಂಬಗಳೇ ಆಗಿರಬೇಕು. ಮತ್ತು ಅದಕ್ಕೆ ಅಸ್ತಮಯ ಅನ್ನೋದೇ ಇರಬಾರ್ದು. 6 ಚಂದ್ರಬಿಂಬಗಳು ಒಂದೇ ಕಾಲದಲ್ಲಿ ಬರಬೇಕು ಮತ್ತು ಅದು ಸದಾಕಾಲ ಉದಯಿಸ್ತಾನೇ ಇರಬೇಕು. ಅದಕ್ಕೆ ಅಸ್ತಮಯ ಅನ್ನೋದು ಇರಬಾರ್ದು. ಯಾಕಂದರೆ ಅಸ್ತಮಯ ಆಗಿಬಿಟ್ರೆ ಮತ್ತೆ ಭಗವಂತನ ಉಪಮಾನವಾಗಿ ಕೊಡಲಿಕ್ಕಾಗೋದಿಲ್ಲ. ಸಮುದ್ಯಂತ ಏವ ಸ್ಥಿತಾಶ್ಚೇತ್ ಸಮಂತಾತ್. ಮತ್ತು ಇನ್ನೊಂದಿದೆ, ಲೋಕದಲ್ಲಿ ನಾವು ನೋಡುವಂಥ ಚಂದ್ರಬಿಂಬದಲ್ಲಿ ವೃದ್ಧಿಕ್ಷಯಗಳಿವೆ. ಆ ವೃದ್ಧಿಕ್ಷಯಗಳಿದ್ದು ಬಿಟ್ಟರೆ ಪುನಃ ಅದನ್ನು ಉಪಮಾನವಾಗಿ ಕೊಡಲಿಕ್ಕಾಗೋದಿಲ್ಲ. ಭಗವಂತನ ಮುಖಕ್ಕೆ ವೃದ್ಧಿಕ್ಷಯಗಳಿಲ್ಲ. ಅದಕ್ಕೆ ಅಲ್ಲಿ ಹೇಳಿದ್ದು ಸದಾ ಪೂರ್ಣಬಿಂಬಾಹ. ಮತ್ತೆ ಪುನಃ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಚಂದ್ರಬಿಂಬ ಪೂರ್ಣವಾಗಿದ್ದರೂ ಸಹ ಅದರೊಳಗೊಂದು ಕಪ್ಪು ಚುಕ್ಕೆ ಕಾಣಿಸ್ತಾ ಇರುತ್ತೆ. ಆದರೆ ಹಾಗಾಗಿ ಅದನ್ನು ಉಪಮಾನವಾಗಿ ಕೊಟ್ಟುಬಿಟ್ರೆ ಭಗವಂತನ ಮುಖದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲಾದರೆ ನಮಗೆ ಆ ಚುಕ್ಕೆ ಒಂದು ಕಾಣುತ್ತೆ. ಆದ್ದರಿಂದ ಅದನ್ನು ಹಂಗೆ ಉಪಮಾನವಾಗಿ ಕೊಟ್ಟುಬಿಟ್ರೆ ಅದು ಸಾಕಾಗುವುದಿಲ್ಲ. ಹಾಗಾಗಿ ಆ ಚಂದ್ರಬಿಂಬಗಳು ಹೇಗಿರಬೇಕು ಅಂತಂದರೆ ಅದರೊಳಗೆ ಯಾವುದೇ ವಿಧವಾದಂತಹ ಮಚ್ಚೆ ಇರಬಾರ್ದು, ಕಪ್ಪು ಚುಕ್ಕೆಗಳು ಇರಬಾರ್ದು. ಅದರೊಳಗೆ ಅದು ಸಂಪೂರ್ಣವಾಗ ಬಿಂಬವಾಗಿರಬೇಕು, ಸದಾಕಾಲ ಉದಯಿಸ್ತಾನೇ ಇರಬೇಕು. ಅದಕ್ಕೆ ಯಾವುದೇ ವೃದ್ಧಿಕ್ಷಯಗಳಿರಬಾರದು. ಮತ್ತು ಅದರೊಳಗೆ ನಾವು ನೋಡುವಂತಹ ಆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಒಂದು ಅಂಶ ಇರಬಾರದು, ಶುದ್ಧವಾಗಿರಬೇಕು. ಸದಾ ಪೂರ್ಣಬಿಂಬಾಹ ಕಲಂಕೈಶ್ಚ ಹೀನಾಹ. ಅಲ್ಲಿಗೆ ನಿನಗೆ ನಿನ್ನ ಈ 6 ಮುಖಗಳಿಗೆ ನಾನು ಉಪಮಾನವನ್ನು ಯಾವಾಗ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಕೇಳಿದರೆ, ಒಂದೇ ಕಾಲದಲ್ಲಿ ಆಕಾಶದಲ್ಲಿ ಆ ಶರತ್ಕಾಲದಲ್ಲಿ ಹೇಗೆ ಚಂದ್ರ ಅತ್ಯಂತ ಸುಂದರವಾಗಿ ಕಾಣಿಸ್ಕೊಳ್ತಾನೋ ಆ ರೀತಿಯಾದಂತಹ ಒಂದು 6 ಚಂದ್ರಬಿಂಬಗಳು ಒಟ್ಟಿಗೆ ಆಕಾಶದಲ್ಲಿ ಬಂದು ಸದಾಕಾಲ ಉದಯಿಸ್ತಾನೇ ಇದ್ದು ಅದಕ್ಕೆ ಯಾವುದೇ ವಿಧವಾದಂತಹ ಅಸ್ತಮಯ ಅನ್ನೋದಿರಬಾರದು. ಮತ್ತು ಅದರೊಳಗೆ ಯಾವುದೇ ವಿಧವಾದಂತಹ ಕಳಂಕ ಅನ್ನೋದಿರಬಾರದು, ವೃದ್ಧಿಕ್ಷಯಗಳಿರಬಾರದು. ಹೀಗೆಲ್ಲ ಇದ್ದರೆ ಆವಾಗ ನಿನ್ನ ಮುಖಗಳಿಗೆ ನಾನು ಉಪಮಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹಾಗಾಗುತ್ತಾ ಲೋಕದಲ್ಲಿ ಈ 6 ಚಂದ್ರಗಳು ಒಂದೇ ಥರ ಚಂದ್ರಗಳು 6 ಬರುವುದೊಟ್ಟಿಗೆ ಅದರೊಳಗೆ ಕಳಂಕ ಇರಬಾರದು, ಉದಯಾಸ್ತಮಯಗಳಿರಬಾರದು, ವೃದ್ಧಿಕ್ಷಯಗಳಿರಬಾರದು ಅಂತಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ವಾಸ್ತವವಾಗಿ ಹಂಗೆ ಬರುವುದಿಲ್ಲ. ಆದ್ದರಿಂದ ಏನಾಯಿತು ಅಂತಂದರೆ ವಾಸ್ತವವಾಗಿ ಹೀಗೆ ಬರುವುದಿಲ್ಲವಾದ್ದರಿಂದ ನಿನ್ನ ಮುಖಕ್ಕೂ ನಾನು ಉಪಮಾನ ಕೊಡಲಿಕ್ಕಾಗುವುದಿಲ್ಲ ಅಂತ ಅರ್ಥ. ಅಂದರೆ ಅಷ್ಟು ಸುಂದರವಾದಂತಹ ಮುಖ, ನಿರುಪಮಾನವಾದಂತಹ ಒಂದು ಮುಖ. ಇದರ ಹಾಗೆ ಇನ್ನೊಂದು ಇಲ್ಲವೇ ಇಲ್ಲ ಲೋಕದಲ್ಲಿ. ಇದರ ಹಾಗೆ ಇನ್ನೊಂದಿದೆ ಅಂತಂದರೆ ಆವಾಗ ಇದಕ್ಕೆ ಅದ್ವಿತೀಯತ್ವ ಹೋಗಿಬಿಡುತ್ತೆ. ಆದರೆ ಇದು ಅದ್ವಿತೀಯ. ಯಾಕೆಂತಂದರೆ ಇದಕ್ಕೆ ಬೇರೆ ಯಾವುದನ್ನು ಸಹ ನಾವು ಉಪಮಾನವಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯವಿಲ್ವೋ, 6 ಚಂದ್ರಗಳು ಒಂದೇ ಸಲ ಆ ರೀತಿಯಾಗಿ ಒಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ನಿನ್ನ ಮುಖಕ್ಕೆ ಉಪಮಾನವನ್ನು ಕೊಡಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಸುಂದರವಾದಂತಹ ಮುಖ ಎಂಬುದಾಗಿ ಆ ಮುಖಗಳು ಎಂಬುದಾಗಿ ಅವರು ಅಲ್ಲಿ ವರ್ಣನೆ ಮಾಡ್ತಾರೆ. ಈ ರೀತಿಯಾದಂಥ ಅದ್ಭುತವಾದಂತಹ ಸ್ತೋತ್ರವನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡ್ತಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಕಳತ್ರಂ ಸುತಾ ಬಂಧುವರ್ಗ ಪಶುರ್ವ ನರೋವಾಥ ನಾರಿ ಗೃಹೇಯೇ ಮದೀಯಾ
ಯಜಂತೋ ನಮಂತಸ್ತುವಂತೋ ಭವಂತಂ ಸ್ಮರಂತಶ್ಚತೆ ಸಂತು ಸರ್ವೇ ಕುಮಾರ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಕಳತ್ರಂ, ನನ್ನ ಪತ್ನಿ ಇರ್ಬೋದು ಮನೆಯಲ್ಲಿ, ಸುತಾಹ ನನ್ನ ಮಕ್ಕಳು, ಇಡೀ ನನ್ನ ಪರಿವಾರ, ಕಳತ್ರಂ ಸುತಾ ಬಂಧುವರ್ಗ, ನನ್ನ ಎಲ್ಲ ಬಂಧುಗಳು ಪರಿವಾರ, ಪಶುರ್ವ ನನ್ನ ಮನೆಯಲ್ಲಿರುವಂತಹ ಪಶುಗಳಿಂದ ಹಿಡಿದು ಪ್ರಾಣಿಗಳು, ಹಾಗೇನೆ ಪ್ರಾಣಿಗಳಿಂದ ಹಿಡಿದು ಎಲ್ಲ, ನರೋವಾಥ ನಾರಿ ಗೃಹೇಯೇ ಮದೀಯಾಹ, ಯಾರ್ಯಾರಿದ್ದಾರೋ ನನಗೆ ಸಂಬಂಧಪಟ್ಟಂಥವರು ಅವರೆಲ್ಲರೂ ಸಹ ಸದಾಕಾಲ ನಿನ್ನ ಸ್ಮರಣೆ, ನಿನ್ನ ಪೂಜನೆ ಇದನ್ನೇ ಮಾಡ್ತಾ ಇರುವಂತೆ ಆಗಲಿ. ಯಜಂತೋ ನಮಂತ ಸ್ತುವಂತೋ ಭವಂತಂ ಸ್ಮರಂತಶ್ಚತೆ ಸಂತು ಸರ್ವೇ ಕುಮಾರ ಎಂಬುದಾಗಿ ಆ ಒಂದು ಸ್ತೋತ್ರದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಇಲ್ಲೆಲ್ಲ ಅವರು ಪ್ರಾರ್ಥನೆ ಮಾಡುವುದು ಅಂತಂದರೆ ಅದರ ಅರ್ಥ ಏನು? ನಾವೇನು ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹಾಗಲ್ಲ. ನಾವು ಏನು ಪ್ರಾರ್ಥನೆ ಮಾಡಬೇಕಾಗಿದೆ ದೇವರಲ್ಲಿ ಅನ್ನುವುದನ್ನು ಅಲ್ಲಿ ಅವರು ಪ್ರಾರ್ಥನೆ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗೆ ಇಂತಹ ಅತ್ಯಂತ ಅದ್ಭುತವಾದಂತಹ ಆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ರಚನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಆ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡಬೇಕು. ಇಲ್ಲಿ ದೇವಸ್ಥಾನದಲ್ಲೂ ಅದರ ಪಠನ ಆಗಬೇಕು ಮತ್ತು ದೇವಸ್ಥಾನದಲ್ಲಿ ಅದನ್ನು ಹಾಕಬೇಕು. ಮುಂದೆ ಕಾಲದಲ್ಲಿ ಅದನ್ನು ಸರಿಯಾಗಿ ಪರಿಷ್ಕಾರ ಮಾಡಿ ಆ ಅಕ್ಷರಗಳ ಯಾವುದು ದೋಷಗಳಿಲ್ಲದೆ ಆ ಸ್ತೋತ್ರವನ್ನು ದೇವಸ್ಥಾನದಲ್ಲಿ ಹಾಕಿದರೆ ಆಗ ಬಂದ ಭಕ್ತರೆಲ್ಲರೂ ಸಹ ಅದನ್ನು ಪಠನ ಮಾಡಲಿಕ್ಕಾಗುತ್ತೆ. ಮತ್ತು ಎಲ್ಲ ಭಕ್ತರೂ ಸಹ ಅದನ್ನು ಪಠನ ಮಾಡಬೇಕು. ಅದು ಅತ್ಯಂತ ಅದ್ಭುತವಾದಂತಹ ಒಂದು ಸ್ತೋತ್ರವಾಗಿದೆ. ಹಾಗಾಗಿ ಮತ್ತೆ ಇನ್ನೂ ವಿಶೇಷವಾಗಿ ಅನೇಕ ವಿಧವಾದಂತಹ ಸಂದರ್ಭಗಳಲ್ಲಿ ಅನೇಕ ಭಕ್ತಜನರ ಒಂದು ಅನುಭವ, ಈ ಶರೀರದಲ್ಲಿ ಅನೇಕ ವಿಧವಾದಂತಹ ತೊಂದರೆಗಳು ಬಂದಾಗ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡುವುದರಿಂದ ವಿಶೇಷವಾಗಿ ಆ ಎಲ್ಲ ತೊಂದರೆಗಳು ಪರಿಹಾರವಾಗಿ ವಿಶೇಷವಾದಂತಹ ಒಂದು ಶಾರೀರ ದಾರ್ಢ್ಯ ಅನ್ನುವುದು ಅನೇಕ ಜನರಿಗೆ ಪ್ರಾಪ್ತವಾಗಿದೆ. ಬೇರೆ ಯಾರಿಂದಲೂ ಅದು ಸಾಧ್ಯ ಇಲ್ಲ, ಇನ್ನು ಇದಿಷ್ಟೇ ಅಂತ ಹೇಳಿಬಿಟ್ಟಿದ್ದಾರೆ. ಅನೇಕ ಜನರಿಗೆ ಹಾಗಾಗಿದೆ. ಅನೇಕ ಜನರಿಗೆ ಏನು ವೈದ್ಯರು ಹೇಳಿಬಿಟ್ಟಿದ್ದಾರೆ, ಇದಕ್ಕೇನು ಸರಿ ಮಾಡಲಿಕ್ಕಾಗುವುದಿಲ್ಲ, ಇದನ್ನು ಹೀಗೆ ಅನುಭವಿಸುವುದು ಒಂದೇ ಮಾರ್ಗ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಅಂತಹ ಸಂದರ್ಭದಲ್ಲಿ ಈ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಠನ ಮಾಡಿದಾಗ ಅದೆಲ್ಲವೂ ಸಹ ನಿವೃತ್ತವಾಗಿ ಕೊನೆಗೆ ವೈದ್ಯರುಗಳೇ ತುಂಬ ಆಶ್ಚರ್ಯಪಡುವಂತಹ ಒಂದು ಸಂದರ್ಭಗಳು ಅನೇಕ ಬಾರಿ ಆಗಿತ್ತು. ಹಾಗಾಗಿಯೇ ಅದರಲ್ಲೇ ಒಂದು ಮಾತನ್ನು ಸಹ ಶಂಕರರು ಹೇಳ್ತಾರೆ. ಅಪಸ್ಮಾರ ಕುಷ್ಠ ಕ್ಷಯಾರ್ಷಃ ಪ್ರಮೇಹ ಜ್ವರೋನ್ಮಾದ ಗುಲ್ಮಾದಿ ರೋಗ ಮಹಾಂತಹ ಪಿಶಾಚಾಶ್ಚ ಸರ್ವೇ ಭವತ್ಪತ್ರಭೂತಿಂ ವಿಲೋಕ್ಯ ಕ್ಷಣ ತಾರಕಾರೇ ದ್ರವಂತೆ ಅಂತ. ಎಲ್ಲ ರೀತಿಯಂತಹ ಬಾಧೆಗಳು, ತೊಂದರೆಗಳು, ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದೋ ಗ್ರಹಬಾಧಾದಿಗಳಿರ್ಬೋದು, ಅದೆಲ್ಲವೂ ಸಹ ಭವತ್ಪತ್ರಭೂತಿಂ ವಿಲೋಕ್ಯ ಕ್ಷಣ ತಾರಕಾರೇ ದ್ರವಂತೆ. ಈ ಒಂದು ಸ್ತೋತ್ರವನ್ನು ಪಠನ ಮಾಡಿ ನಿನ್ನ ಪ್ರಾರ್ಥನೆ ಮಾಡಿದ್ರಿಂದ ಅದೆಲ್ಲವೂ ಸಹ ನಿವೃತ್ತಿ ಆಗುತ್ತೆ ಅನ್ನುವುದನ್ನು ಹೇಳಿದ್ದಾರೆ. ಶಂಕರರೇ ಈ ಒಂದು ಶ್ಲೋಕವನ್ನು ಸಹ ಅದರಲ್ಲಿ ಬರೆದಿದ್ದಾರೆ. ಹಾಗೆ ಅದೆಷ್ಟೋ ಜನರಿಗೆ ಅನುಭವದಲ್ಲೂ ಆಗಿರತಕ್ಕಂತಹ ಒಂದು ವಿಷಯವಾಗಿದೆ. ಆದ್ದರಿಂದ ಅದನ್ನು ಸಹ ಇಲ್ಲಿ ಪಠನ ಮಾಡಿ ಮತ್ತು ಎಲ್ಲ ಭಕ್ತರು ಸಹ ಅದನ್ನು ಪಠನ ಮಾಡುವಂತಹ ಒಂದು ಕ್ರಮವೂ ಸಹ ಯಾವುದೋ ಒಂದು ಕಾಲದಲ್ಲಿ ಇದ್ದಿರಬಹುದು. ಆದರೆ ಪುನಃ ಅದು ಬರಲಿ, ಅದನ್ನು ಪಠನ ಮಾಡಿ ಆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ.